ನಮಸ್ಕಾರ ವೀಕ್ಷಕರೇ. ಇಸ್ರೇಲ್ ಟಾರ್ಗೆಟ್ ಖಮೇನಿ ಅಂದು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇಕೆ? 39 ವರ್ಷಗಳಿಂದ ಧರ್ಮಕ್ಕಾಗಿ ಎಂಟ್ರಿ. ನಿಗೂಢವಾಗಿದ್ದೇಕೆ ಅಲಿಪುರ ಜನರಿಗೂ ಇರಾನ್ಗೂ ನಂಟೇನು? ಏನಿದರ ಅಸಲಿ ಕತೆ? ಇರಾನ್ ಕ್ರಾಂತಿಗೆ ಕಾರಣವಾಯ್ತಾ ಉತ್ತರ ಪ್ರದೇಶದ ಆ ಊರು? ಇದೇ ಈ ಹೊತ್ತಿನ ಸ್ಪೆಷಲ್. ಖಮೇನಿಗೆ ಚಿಕ್ಕಬಳ್ಳಾಪುರ ನಂಟು. ನಾನು ಕಾರ್ತಿಕ್. ಪ್ರತಿಕಾರ, ಭೀಕರ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಇಸ್ರೇಲ್ ಹೇಳಿದೆ. ಆತನ ಹತ್ಯೆಯೊಂದೇ ನಮ್ಮ ಗುರಿ ಅಂತ ಶಪಥ ಮಾಡಿದೆ. ಇಸ್ರೇಲ್ ಇರಾನ್ ಯುದ್ಧ ಸುತ್ತುವರೆದಿರುವುದು, ಜಗತ್ತು ತಲ್ಲಣಗೊಂಡಿರುವುದು ಆ ವ್ಯಕ್ತಿಯಿಂದ. ಆತ ಬೇರೆ ಯಾರೂ ಅಲ್ಲ, ಇರಾನಿನ ಸುಪ್ರೀಂ ಲೀಡರ್ ಅಯಾತೊಲ್ಲಾ ಅಲಿ ಖಮೇನಿ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಗೂ ಚಿಕ್ಕಬಳ್ಳಾಪುರಕ್ಕೂ ನಂಟಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಅಷ್ಟಕ್ಕೂ ಖಮೇನಿಗೂ ಚಿಕ್ಕಬಳ್ಳಾಪುರಕ್ಕೂ ಇರುವ ನಂಟೇನು ಅಂತೀರಾ? ಈ ಸ್ಟೋರಿ ನೋಡಿ. ಇರಾನ್ ನೆಲದಲ್ಲಿ ಯುದ್ಧ ಜಾಸ್ತಿಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ದುಗುಡ ಹೆಚ್ಚಾಗುತ್ತೆ. ಇಸ್ರೇಲ್ ಅಟ್ಯಾಕ್ ಮಾಡಿದಷ್ಟು ನೆಮ್ಮದಿ ಹಾಳಾಗುತ್ತೆ. ಇರಾನ್ನಲ್ಲಿ ರಕ್ತಪಾತವಾದರೆ ಈ ಗ್ರಾಮದಲ್ಲಿ ಕಣ್ಣೀರಿನ ಕೋಡಿ ಹರಿಯುತ್ತೆ. ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆಗೈಯುತ್ತಿರೋ ಇರಾನ್ಗೆ ಏನು ಆಗಬಾರ್ದಪ್ಪ ಅಂತ ಇಲ್ಲಿನ ಜನರು ಬೇಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಈ ಗ್ರಾಮ ಯಾವುದು ಅಂತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ತಾಲೂಕಿನ ಅಲಿಪುರ. ಇಸ್ರೇಲ್ ಇರಾನ್ ಯುದ್ಧದ ಕ್ಷಣದ ಮಾಹಿತಿ, ಬೆಳವಣಿಗೆಗಳು ಅಲಿಪುರ ಗ್ರಾಮದ ಜನರಿಗೆ ತಲುಪುತ್ತಿದೆ. ಕ್ಷಿಪಣಿಗಳ ದಾಳಿ ವೇಳೆ ಮೊಳಗುವ ಸೈರನ್ ಇವರ ಮೊಬೈಲ್ನಲ್ಲಿ ಪ್ರತಿಧ್ವನಿಸುತ್ತಿದೆ. ಇರಾನ್ ಮೇಲೆ ಮಿಸೈಲ್ಗಳು ಬಿದ್ದರೆ ಇಲ್ಲಿ ಹೃದಯ ಬಡಿತ ಹೆಚ್ಚಾಗುತ್ತೆ. ಇರಾನ್ನಲ್ಲಿರುವ ಜನರು ಸುರಕ್ಷಿತವಾಗಿರಲಿ, ಅವರಿಗೆ ಏನೂ ಆಗದಿರಲಿ ಅಂತ ಅಲಿಪುರ ಗ್ರಾಮದ ಜನರು ನಿತ್ಯ ದೇವರ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಅಲಿಪುರಕ್ಕೂ ಇರಾನ್ಗೂ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಗೆ ಇರುವ ಅವಿನಾಭಾವ ಸಂಬಂಧ, ಬಿಡಿಸಲಾಗದ ನಂಟು. ಇರಾನ್ಗೂ ಅಲಿಪುರಕ್ಕೂ ಇರುವ ನಂಟೇನು? ನಿಗೂಢತೆಯ ತಾಣವಾಗಿದ್ದೇಕೆ ಅಲಿಪುರ ಗ್ರಾಮ? ಅಲಿಪುರ ಜನರಿಗೆ ಇರಾನ್ ಲಿಂಕ್ ಸಿಕ್ಕಿದ್ದೇಗೆ? ಅಲಿಪುರ ಗ್ರಾಮವಿರೋದು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿ. ಗೌರಿಬಿದನೂರು ಹಾಗೂ ಸುತ್ತಮುತ್ತಲಿನ ಊರುಗಳಲ್ಲಿ ತೆಲುಗು ಪ್ರಭಾವ ಹೆಚ್ಚು. ಕನ್ನಡ, ತೆಲುಗು ಮಿಶ್ರಿತ ಜನರ ನಡುವೆ ಉರ್ದು, ಅರೇಬಿಕ್ ಮಾತನಾಡುವ ಶಿಯಾ ಜನರದ್ದೇ ಒಂದು ಊರಿದೆ. ಆ ಊರೇ ಅಲಿಪುರ. ಇಸ್ರೇಲ್ ಇರಾನ್ನಲ್ಲಿ ಅಲಿಪುರದ ವಿದ್ಯಾರ್ಥಿಗಳು, ಪ್ರವಾಸಿಗರು, ಜನಸಾಮಾನ್ಯರು ಸಿಕ್ಕಾಕೊಂಡಿದ್ದಾಗ ಆತಂಕ ಕೂಡ ಹೆಚ್ಚಾಗಿತ್ತು. ಕಡೆಗೆ ಎಲ್ಲರೂ ಸುರಕ್ಷಿತರಾಗಿದ್ದು ಒಂದಷ್ಟು ಮಂದಿ ವಾಪಸ್ ಬಂದಿದ್ದಾರೆ. ಇಲ್ಲಿವರೆಗೂ ನಮ್ಮವರು ಇರೋರ ಜಾಗ ಅದರಲ್ಲಿ ಯಾವ ಥರ ಅದು ಏನು ಇನ್ಸಿಡೆಂಟ್ ಆಗಿರಲಿಲ್ಲ. ಮತ್ತು ಸೇಫಾಗಿದ್ದರು. ಡೈಲಿ ವಿಡಿಯೋ ಕಾಲನ್ನು ಮಾಡ್ತಾಯಿದ್ರು. ಪ್ಲಸ್ ಇವಾಗ ಬಂದಿರೋರು ಕೂಡ ವಿಡಿಯೋ ಕಾಲನ್ನು ಮಾಡ್ತಾಯಿದ್ರು, ಆಡಿಯೋ ಕಾಲನ್ನು ಮಾಡ್ತಾಯಿದ್ರು. ಅಂಥದ್ದು ಏನು ಆ ಥರ ಇರಲಿಲ್ಲ. ಒಟ್ಟಿನಲ್ಲಿ ತೆಹರಾನ್ ಅಂದರೆ ದೊಡ್ಡ ಸಿಟಿ, ಅದು ಬೇರೆ ಕಡೆ ಎಲ್ಲೇನೂ ಆದ್ರೂ ನಮ್ಮೂರವರು ಇರೋರ ಜಾಗದಲ್ಲಿ ಒಂದೂ ಇನ್ಸಿಡೆಂಟ್ ಆಗಿಲ್ಲ. ಒಂದು ಬಿಲ್ಡಿಂಗೂ ಬಾಂಬ್ಗಳಾಗಲಿ ಏನಾಗಲಿ ಏನೂ ಆಗಿಲ್ಲ. ಎಲ್ಲ ಸುರಕ್ಷವಾಗಿದ್ದರು, ಈಗಲೂ ಇದ್ದಾರೆ. ಮಿಕ್ಕಿ ಜನ ಎಲ್ಲ ಚೆನ್ನಾಗಿದ್ದಾರೆ. ಅವರು ನಮ್ಮ ಹತ್ರ ಸಂಪರ್ಕದಲ್ಲಿ ಇದ್ದಾರೆ. ಟಿಬೇಟ್ನ ಘರ್ಷಣೆಯಲ್ಲಿ ನೊಂದವರು ಬಂದಾಗ ಆಸರೆ ನೀಡಿದ್ದು ಕರ್ನಾಟಕ. ಹಾಗಾಗಿ ಬೈಲುಕುಪ್ಪೆ, ಮುಂಡಗೋಡ್ನಲ್ಲಿ ಟಿಬೇಟ್ ಕ್ಯಾಂಪ್ಗಳಿವೆ. ಅದೇ ರೀತಿ ಬಿಜಾಪುರದ ದೊರೆ ಔರಂಗಜೇಬ್ನ ದಾಳಿಯಿಂದ ತಪ್ಪಿಸಿಕೊಂಡ ಅದೆಷ್ಟೋ ಶಿಯಾ ಸಮುದಾಯದ ಜನರು ದೇಶದ ಹಲವು ಕಡೆಗಳಲ್ಲಿ ಗೂಳೆ ಹೋದರು. ಹಾಗೆ ಹೊರಟ ಒಂದು ಗುಂಪು ನೆಲೆಸಿದ್ದೇ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲೇ.
ಹೆಸರು ಅಲಿಪುರ, ಆದರೂ ಇಲ್ಲಿ ಶಿಯಾ ಮುಸ್ಲಿಮರದ್ದೇ ಪಾರುಪತ್ಯ, ಕಾರುಬಾರು. ಅಂದಾಜಿನ ಪ್ರಕಾರ ಸುಮಾರು 25,000ಕ್ಕೂ ಹೆಚ್ಚು ಶಿಯಾ ಮುಸ್ಲಿಮರು ಇಲ್ಲಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದ ಅದೆಷ್ಟೋ ಮುಸ್ಲಿಮರು ಇರಾನ್, ಇರಾಕ್, ಸೌದಿಯಂಥ ರಾಷ್ಟ್ರಗಳಲ್ಲಿ ನೆಲೆ ಕಂಡಿದ್ದಾರೆ. ಶಿಕ್ಷಣ, ಉದ್ಯೋಗ, ಉದ್ದಿಮೆ ಹಾಗೂ ನಾನಾ ಕಾರಣಗಳಿಂದಾಗಿ ಇಲ್ಲಿನ ಜನರು ಇರಾನ್ನೊಂದಿಗೆ ನಂಟು ಇಟ್ಟುಕೊಂಡಿದ್ದಾರೆ. ಇಸ್ರೇಲ್ ಟಾರ್ಗೆಟ್ ಆಗಿರೋ ಖಮೇನಿ ಬಂದಿದ್ದೇಕೆ? ಅಲಿಪುರಕ್ಕೆ ಖಮೇನಿ ಬಂದಿದ್ಯಾಕೆ? ಮಾಡಿದ್ದೇನು? ಇರಾನ್ ಹಾಗೂ ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿಗಳು ನಡೆಯುತ್ತಿವೆ. ಪರಿಣಾಮದ ಮಧ್ಯಪ್ರಾಚ್ಯ ಹೊತ್ತಿಯುರಿಯುತ್ತಿದೆ. ಈ ಯುದ್ಧ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಯನ್ನ ಸುತ್ತುವರೆದಿದೆ. ಇಡೀ ಜಗತ್ತನ್ನೇ ಅಯಾತುಲ್ಲಾ ಖಮೇನಿ ತಲ್ಲಣಗೊಳಿಸಿದಲ್ಲದೆ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹೇಗಾದರೂ ಮಾಡಿ ಖಮೇನಿಯನ್ನ ಫಿನಿಶ್ ಮಾಡಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಕಾಯ್ತಿವೆ. ಇದರ ಮಧ್ಯೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಗೌರಿಬಿದನೂರಿನ ಅಲಿಪುರಕ್ಕೆ ಬಂದು ಹೋಗಿದ್ದ ವಿಚಾರ ಸ್ಫೋಟವಾಗಿದೆ. ಇರಾನ್ ಪರಮೋಚ್ಚ ನಾಯಕ ಖಮೇನಿಯ ಹೆಜ್ಜೆ ಗುರುತುಗಳು. ಆ ಹೆಜ್ಜೆ ಗುರುತುಗಳ ಕುರುಹುಗಳು ಅಲಿಪುರದಲ್ಲಿ ಈಗಲೂ ಇವೆ. 1986ರಲ್ಲಿ ಧರ್ಮಗುರುವಾಗಿ ಧರ್ಮ ಪ್ರಚಾರಕ್ಕಾಗಿ ಖಮೇನಿ ಅಲಿಪುರಕ್ಕೆ ಬಂದಿದ್ದರು. ಶಿಯಾ ಧಾರ್ಮಿಕ ನೀತಿ ನಿಯಮಗಳ ಬಗ್ಗೆ ಜನರಿಗೆ ಪಾಠ ಪ್ರವಚನ ಕೊಟ್ಟಿದ್ರು. ಈ ನೆನಪಿಗಾಗಿ ಅಲಿಪುರದಲ್ಲಿ ಖಮೇನಿ ಹೆಸರಲ್ಲಿ ಮದರಸಾ ಧರ್ಮಸ್ಥಾನವಿದೆ. ಅಲ್ಲದೆ ಅಯಾತುಲ್ಲಾ ಖಮೇನಿ ಹೆಸರಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಪ್ರತಿದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಅಲಿಪುರದ ಮುಸ್ಲಿಮರಿಗೆ ಅಲ್ಲೇ ಶಿಕ್ಷಣ, ಚಿಕಿತ್ಸೆ, ಧರ್ಮ ಪಾಠವಿದೆ. ಅದೆಂಥ ವ್ಯಾಜ್ಯಗಳೇನೇ ಬಂದರೂ ಅಂಜುಮನ್ ಜಾಫಿಯಾ ಮೂಲಕವೇ ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಳ್ತಾರೆ. ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ರಾಷ್ಟ್ರ ಮಟ್ಟದಲ್ಲಾಗಲಿ ಈ ರಾಜಕೀಯ ಪಕ್ಷಗಳು ಅವೆಲ್ಲ BJP ಆಗಲಿ, ಜಾತ್ಯತೀತ ಜನತಾದಳ ಆಗಲಿ, ಕಾಂಗ್ರೆಸ್ ಆಗಲಿ, CPM ಆಗಲಿ, ಇಂಡಿಪೆಂಡೆಂಟ್ ಯಾವುದೇ ಆಗಲಿ ಅವರೆಲ್ಲ ಒಂದು ಪಾಯಿಂಟ್ಗೆ ಬಂದು ನಿಂತಾರೆ. ಅದೇ ಅಂಜುಮನ್ ಜಾಫಿಯಾ. ಎಲ್ಲ ಸರ್ವಾಧಿಕಾರಿ ನಾವೇ ನೋಡ್ಕೊಳ್ಳೋದು. ಅಲಿಪುರ್ ಗ್ರಾಮದಲ್ಲಿ 25,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಇಡೀ ವಿಶ್ವದಲ್ಲಿಯೇ ಇರಾನ್ನಲ್ಲಿ ಶಿಯಾ ಸಮುದಾಯದ ಜನಸಂಖ್ಯೆ 40% ನೆಲೆಸಿದರೆ 99% ಶಿಯಾ ಸಂತತಿಯ ಮುಸ್ಲಿಂ ಕುಟುಂಬಗಳು ಅಲಿಪುರ ಗ್ರಾಮದಲ್ಲಿ ನೆಲೆಸಿವೆ. ಜಾತಿ, ಸಮುದಾಯ, ಆಚಾರ ವಿಚಾರಗಳು ಒಂದೇ ಆಗಿದ್ದು ಅಲಿಪುರದ ಬಹಳಷ್ಟು ಜನ ಇರಾನ್ನಲ್ಲಿ ಉಳಿದುಕೊಂಡಿದ್ದಾರೆ. ಅಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದೊಂದೇ ಅಲ್ಲ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳು, ಡ್ರೈ ಫ್ರೂಟ್ಸ್ ವ್ಯಾಪಾರದಲ್ಲೂ ಅಲಿಪುರಕ್ಕೂ ಇರಾನ್ಗೂ ಅವಿನಾಭಾವ ಸಂಬಂಧವಿದೆ. ಅಲಿಪುರ ಗ್ರಾಮ ಮಿನಿ ದುಬೈ ಅಂತಲೇ ಫೇಮಸ್ ಆಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಂ ಸಂತತಿ ಇರುವ ದೇಶ ಇರಾನ್ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಂ ಸಂತತಿ ಇರುವ ಗ್ರಾಮ ಅನ್ನೋ ಹೆಗ್ಗಳಿಕೆ ಅಲಿಪುರ ಪಡೆದುಕೊಂಡಿದೆ. ಒಂದೇ ಸಮುದಾಯ ಮತ್ತೊಂದು ಕಡೆ ಕಡಿಮೆ ಖರ್ಚಿನಲ್ಲಿ MBBS ವಿದ್ಯಾಭ್ಯಾಸ ಮುಗಿಸಿಕೊಳ್ಳಬಹುದು ಅಂತ ಅಲಿಪುರದ ಗ್ರಾಮದಿಂದ 14 ಜನ ವಿದ್ಯಾರ್ಥಿಗಳು ಇರಾನ್ನಲ್ಲಿ MBBS ವ್ಯಾಸಂಗ ಮಾಡ್ತಿದ್ರು. ಧರ್ಮ ವ್ಯಾಸಂಗಕ್ಕಾಗಿ 50 ಜನ, ಧರ್ಮದ ದೇವಸ್ಥಾನ ದರ್ಶನಕ್ಕಾಗಿ 40 ಮಂದಿ ಇರಾನ್ಗೆ ತೆರಳಿದ್ರು. ದಿಢೀರಂತ ಯುದ್ಧ ಶುರುವಾದ ಮೇಲೆ ಇರಾನ್ನಿಂದ 16 ಜನ ಪ್ರಯಾಣಿಕರನ್ನು ಏರ್ಲಿಫ್ಟ್ ಮೂಲಕ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲಾಯಿತು. ಅಲಿಪುರ ಗ್ರಾಮ, ಆ ಗ್ರಾಮದಿಂದ ಸುಮಾರು 85 ಜನ ಇರಾನ್ನಲ್ಲಿ ಬಿಸ್ನೆಸ್ ಪರ್ಪಸ್ಸು ಕೆಲವರು ಹೋಗಿದ್ದಾರೆ. ಸ್ಟಡಿ ಮಾಡೋಕ್ಕೆ ಅನೇಕ ಸ್ಟೂಡೆಂಟ್ಗಳು ಸ್ಟಡಿ ಮಾಡ್ತಾಯಿದ್ದಾರೆ. ಯಾತ್ರಾರ್ಥಿಗಳಾಗಿ ಟೂರಿಸ್ಟ್ ಥರ ಕೆಲವರು ಹೋಗಿದ್ದಾರೆ. ಸುಮಾರು 85 ಜನ ಅಲ್ಲಿ ಸಿಲುಕಿದ್ದಾರೆ. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದೆ. ನಾನು ಕೂಡ ಕೇಂದ್ರ ಸರ್ಕಾರ ಪತ್ರದ ಮೂಲಕ ಮನವಿ ಮಾಡಿ ಕೇಳಿಕೊಂಡಾಗ ಸಾಮಾನ್ಯವಾಗಿ ನಮ್ಮ ಭಾರತ ಸರ್ಕಾರವೂ ಕೂಡ ಇದರ ಬಗ್ಗೆ ಇಂಡಿಯನ್ ಅಂಬಾಸಿಡರ್ ಅವರೆಲ್ಲ ಸೇರಿ ಭಾಳ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ ಅವರನ್ನ ವಿಶೇಷವಾದಂಥ ವಿಮಾನದಲ್ಲಿ
ಇಲ್ಲಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಇರಾನ್ನಿಂದ. ಅದರಲ್ಲಿ 16 ಜನ ನಮ್ಮ ಅಲಿಪುರದಲ್ಲಿ ಈಗಾಗಲೇ ಬಂದಿದ್ದಾರೆ. ಖಮೇನಿ ಹತ್ಯೆಯೊಂದೇ ಯುದ್ಧ ನಿಲ್ಲಿಸುವ ದಾರಿ ಅಂತ ಇಸ್ರೇಲ್ ಹೇಳ್ತಿದೆ. ಆತ ಎಲ್ಲಿದ್ದಾನೆಂದು ನಮಗೆ ಗೊತ್ತು, ಆದರೆ ಸದ್ಯಕ್ಕೆ ಸುಮ್ಮನಿದ್ದೇವೆ ಅಮೆರಿಕ ಹೇಳ್ತಿದೆ. ಇಡೀ ಜಗತ್ತನ್ನೇ ಯುದ್ಧ ಭೂಮಿಗೆ ತಳ್ಳಿರೋ ಇರಾನಿನ ಸುಪ್ರೀಂ ಲೀಡರ್ ಈ ಅಲಿಪುರಕ್ಕೆ ಬಂದಿದ್ರು ಅನ್ನೋದೇ ಅಚ್ಚರಿ. ಇಸ್ಲಾಮಿಕ್ ಕ್ರಾಂತಿಯ ಶಿಲ್ಪಿ ಇರಾನ್ ಇಸ್ಲಾಮಿಕ್ ಗಣರಾಜ್ಯದ ಸ್ಥಾಪಕ ಖಮೇನಿಗೆ ಭಾರತದ ಜೊತೆಗೆ ಸಂಬಂಧ ಇತ್ತು. ಉತ್ತರ ಪ್ರದೇಶದ ಕಿಂಟೂರ್ನಿಂದ ಇರಾನ್ಗೆ ಖಮೇನಿ ಕುಟುಂಬ ಪ್ರಯಾಣವನ್ನು ಬೆಳೆಸಿದ ಮೇಲೆ ಇರಾನ್ನಲ್ಲಿ ನಡೆದಿದ್ದು ಕ್ರಾಂತಿ. ಅದು ಅಂತಿಂತ ಕ್ರಾಂತಿಯಾಗಿರಲಿಲ್ಲ, ಹೊಸ ಗಣರಾಜ್ಯದ ಸ್ಥಾಪನೆಗೆ ಮುನ್ನುಡಿ ಬರೆದಿತ್ತು. ಇದರ ರೂವಾರಿಗೆ ಇರಾನಿನ ಮೊದಲ ಪರಮೋಚ್ಚ ನಾಯಕ ಸ್ಥಾನ ನೀಡಿತ್ತು. ಹಾಗಾದರೆ ಇರಾನ್ ಸ್ಥಾಪನೆ ಹಿಂದೆ ಉತ್ತರ ಪ್ರದೇಶದ ಆ ಗ್ರಾಮದ ಆ ವ್ಯಕ್ತಿಯ ಹೋರಾಟ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಇರಾನ್ ಕ್ರಾಂತಿಗೆ ಕಿಂಟೂರು ಮೂಲವಾಯ್ತಾ? ಹೇಗಿರುವ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಗೆ ಅಲಿಪುರದ ನಂಟಿದ್ರೆ, ಇರಾನ್ನ ಮೊದಲ ಪರಮೋಚ್ಚ ನಾಯಕ ಖಮೇನಿಗೆ ಉತ್ತರ ಪ್ರದೇಶದ ಸಂಬಂಧವಿದೆ. ಹೌದು, ಅಯಾತುಲ್ಲಾ ಅಲಿ ಖಮೇನಿಗೂ ಮುಂಚೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಅಯಾತುಲ್ಲಾ ರುಹುಲ್ಲಾ ಮುಸಾವಿ ಖಮೇನಿಗೆ ಭಾರತದ ನಂಟಿದೆ. 1979ರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ಮುಂದಾಳತ್ವವನ್ನು ವಹಿಸಿದ್ದ ಖಮೇನಿಯ ತಾತ ಸೈಯದ್ ಅಹ್ಮದ್ ಮುಸಾವಿ ಭಾರತದವರು. ಉತ್ತರ ಪ್ರದೇಶದ ಕಿಂಟೂರ್ನಲ್ಲಿ ಜನಿಸಿದ ಸೈಯದ್ ಅಹ್ಮದ್ ಮುಸಾವಿ 19ನೇ ಶತಮಾನದಲ್ಲಿ ಇರಾಕ್ನ ನಜಾಫ್ಗೆ ಹೋಗಿದ್ರು. ಅದಾದ ಬಳಿಕ ಇರಾನ್ನ ಖಮೇನಿ ನಗರಕ್ಕೆ ಮುಸಾವಿ ನೆಲೆಸಿದ್ರು. और जो आपने आयतुल्ला खुमैनी साहब से रिलेटेड और आयतुल्ला खामनेई साहब से रिलेटेड सवाल किया, उसका जवाब ये है कि आयतुल्ला खामनेई साहब जो थे जो हैं वो आयतुल्ला खुमैनी साहब के स्टूडेंट ज़रूर रहे हैं, ठीक है। बाकी यहाँ से आयतुल्ला खामनेई साहब का डायरेक्ट कोई रिलेशन कभी नहीं रहा है, इसके सिवा कोई रिलेशन नहीं है। आयतुल्ला खुमैनी साहब जो थे उनके दादा यहीं के थे। आज भी उनके परिवार की कब्रें भी अगर आप वो करें तो यहाँ पे कब्रें भी मौजूद हैं। ಇರಾನ್ ಕಿಂಟೂರ್ ಕ್ರಾಂತಿ. ಇರಾನ್ನ ಮೊದಲ ಸುಪ್ರೀಂ ಲೀಡರ್ ಆಗಿದ್ದ ಖಮೇನಿ, ಇವರ ಪೂರ್ಣ ಹೆಸರು ಅಯಾತುಲ್ಲಾ ರುಹುಲ್ಲಾ ಮುಸಾವಿ ಖೊಮೇನಿ. ಇವರ ತಾತ ಸೈಯದ್ ಅಹಮದ್ ಮುಸಾವಿ ಕಿಂಟೂರ್ನಲ್ಲಿ ಜನಿಸಿದ್ರು. ಉತ್ತರ ಪ್ರದೇಶದ ಬಾರಾಬಂಕಿಯ ಕಿಂಟೂರು ಗ್ರಾಮದಲ್ಲಿ ಜನನ ಪಡೆದಿದ್ರು. ಉತ್ತರ ಪ್ರದೇಶದ ಕಿಂಟೂರ್ ಮೊದಲಿನಿಂದಲೂ ಮುಸ್ಲಿಂ ಧರ್ಮದ ಶಿಯಾ ಸ್ಕಾಲರ್ಶಿಪ್ಗೆ ಹೆಸರುವಾಸಿಯಾಗಿದೆ. ಅಲ್ಲದೆ ಖಮೇನಿ ತಾತ ಕೋಮೇನ್ ನಗರಕ್ಕೆ ಹೋದ ಬಳಿಕ ಅವರ ಕುಟುಂಬದ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರದ ಅನ್ವೇಷಣೆ ಶುರುವಾಯಿತು. ಮುಸಾವಿ ಹಿಂದಿ ಎಂಬ ಬಿರುದನ್ನು ಹೊಂದಿದ್ದು ಅದು ಇರಾನ್ನ ಇತಿಹಾಸದ ದಾಖಲೆಗಳಲ್ಲಿ ದಾಖಲಾಗಿದೆ. 1 ಶತಮಾನದ ನಂತರ ಖಮೇನಿ ಇರಾನ್ನ ರಾಜಕೀಯ ಬದಲಾಯಿಸಿದ್ರು. ಖಮೇನಿಯ ಆಧ್ಯಾತ್ಮಿಕತೆಯ ಇಂಟ್ರೆಸ್ಟ್ ಹಿಂದಿನ ಪ್ರೇರಕ ಶಕ್ತಿ ತಾತ ಮುಸಾವಿ ಎನ್ನಲಾಗಿದೆ. ಇನ್ನು ಅಯಾತುಲ್ಲಾ ಖಮೇನಿ 1979ರಲ್ಲಿ ಪಹಲವಿಯನ್ನು ಪದಚ್ಯುತಿಗೊಳಿಸಿದ್ರು. ತದನಂತರ ಇರಾನ್ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಿದ್ರು. ಈ ಮೂಲಕ ಇರಾನ್ನ ಮೊದಲ ಪರಮೋಚ್ಚ ನಾಯಕರಾದರು. 10 ವರ್ಷದ ಆಡಳಿತದ ನಂತರ 1989ರಲ್ಲಿ ಖಮೇನಿ ನಿಧನರಾದರು.
1989ರಲ್ಲಿ ಅಯಾತುಲ್ಲಾ ರುಹುಲ್ಲಾ ಮುಸಾವಿ ಖಮೇನಿ ತೀರಿಕೊಂಡ ಮೇಲೆ ಪ್ರವರ್ಧಮಾನಕ್ಕೆ ಬಂದಿದ್ದೇ ಅಯಾತುಲ್ಲಾ ಅಲಿ ಖಮೇನಿ. 1989ರಲ್ಲಿ ಖಮೇನಿ ನಿಧನದ ಬಳಿಕ ಇರಾನ್ನ ಸುಪ್ರೀಂ ಲೀಡರ್ ಆದರು. ಸುಮಾರು 36 ವರ್ಷಗಳಿಂದ ಇರಾನ್ಗೆ ಪರಮೋಚ್ಚ ನಾಯಕರಾಗಿದ್ದಾರೆ. ಖಮೇನಿ ಹೇಳಿದ್ದೇ ವೇದಾಂತ, ಖಮೇನಿ ಹೇಳಿದ್ದೇ ಸಿದ್ಧಾಂತ. ಇರಾನ್ನಲ್ಲಿ ಪ್ರಧಾನಿ ಅಧ್ಯಕ್ಷರಿದ್ದರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಖಮೇನಿ ಹೇಳಿದ ಮಾತೇ ನಡೆಯೋದು. भाई उनके दादा अहमद खान हिंदी साहब यहाँ से 1830 में गए और अब हम लोगों का कनेक्शन यही है कि जो हमारे मतलब आला बुजुर्ग हैं क्या कहते हैं मुफ्ती मोहम्मद कुली साहब, तो जो हमारे दादा ने बताया तो उन्होंने ये बताया कि ये जो है अहमद खान हिंदी साहब ये उनके कजन होते थे। अब कजन बेटा कई भैया कई तरीके के हो सकते हैं, मतलब रियल कजन भी हो सकते हैं और दूरी मतलब रिलेशन में कजन भी हो सकते हैं। ಅಂದಾಗೆ ಖಮೇನಿ ಹುಟ್ಟಿದ್ದು 1939ರಲ್ಲಿ. ಇರಾನ್ನ ಅತಿದೊಡ್ಡ ಧಾರ್ಮಿಕ ನಗರ ಮಷಾದ್ನಲ್ಲಿ ಖಮೇನಿ ಜನಿಸ್ತಾರೆ. ತಂದೆ ತಾಯಿಯ 8 ಮಕ್ಕಳಲ್ಲಿ ಖಮೇನಿ ಎರಡನೆಯವರು. 4ನೇ ವಯಸ್ಸಿಗೆ ಮಕ್ತಬ್ ಸೇರಿ ಕುರಾನ್ ಹಾಗೂ ಇಸ್ಲಾಮಿಕ್ ಬೋಧನೆಗಳನ್ನು ಕಲಿತಾರೆ. ಕೇವಲ 11ನೇ ವಯಸ್ಸಿಗೆ ಖಮೇನಿ ಮೌಲ್ವಿ ಆಗ್ತಾರೆ. ಇರಾನ್ನ ಆಧುನೀಕರಣ ಕಾಲದಲ್ಲಿ ಹುಟ್ಟಿದ್ರು. ಖಮೇನಿ ಆಯ್ಕೆ ಮಾಡಿಕೊಂಡಿದ್ದು ಧರ್ಮದ ದಾರಿ. ಆದ್ರೀಗ ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ. ಭಾರತದ ನಂಟಿರುವ ಧಾರ್ಮಿಕ ನಾಯಕ ರುಹುಲ್ಲಾ ಖಮೇನಿಯಿಂದ ಅಲಿ ಖಮೇನಿ 1960ರ ದಶಕದಲ್ಲಿ ಬಹಳಷ್ಟು ಪ್ರಭಾವಿತರಾಗ್ತಾರೆ. 1963ರಲ್ಲಿ ಪಾಶ್ಚಿಮಾತ್ಯ ದೇಶಗಳಂತೆ ಇರಾನ್ನನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿತ್ತು. ಅದರ ಕುರಿತು ಶ್ವೇತಕ್ರಾಂತಿಯನ್ನು ವಿರೋಧಿಸಿದಾಗ ರಾಜಕೀಯವಾಗಿ ಮುನ್ನೆಲೆಗೆ ಬಂದಿದ್ದರು. ಮಷಾದ್ ಸೇರಿದಂತೆ ಹಲವಾರು ನಗರಗಳಲ್ಲಿ ತನ್ನ ನಾಯಕ ಖಮೇನಿಗೆ ಸಂದೇಶವನ್ನು ಹರಡಲು ಖಮೇನಿ ಸಹಾಯ ಮಾಡಿದ್ದ. ಈ ವೇಳೆ ಅರೆಸ್ಟ್ ಕೂಡ ಮಾಡಲಾಯಿತು. ಆದರೆ ಅದೇ ಬಂಧನ ಖಮೇನಿಯನ್ನು ಬಹಳಷ್ಟು ಜನಪ್ರಿಯಗೊಳಿಸಿತು. 1970ರ ದಶಕದ ಹೊತ್ತಿಗೆ ಖಮೇನಿ ನುರಿತ ರಾಜಕಾರಣಿಯಾದರು. ತಮ್ಮ ಮಾರ್ಗದರ್ಶಕ ಖಮೇನಿಯನ್ನು ದೇಶದಿಂದ ಹೊರಹಾಕಿದಾಗ ಖಮೇನಿ ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಖಮೇನಿಯ ಸೀಕ್ರೆಟ್ ಟೆಫ್ ಅನ್ನು ನುಡಿಸಿದರು. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಂ ಸರ್ಕಾರ ಶುರುವಾದಾಗ ಖಮೇನಿ ಅದರ ಭಾಗವಾದರು. ಇಸ್ರೇಲ್ ಹಾಗೂ ಇರಾನ್ ಟಾರ್ಗೆಟ್ ಆಗಿರೋ ಖಮೇನಿ ಹತ್ಯೆಗೆ 80ರ ದಶಕದಲ್ಲೇ ಮುಹೂರ್ತ ಇಡಲಾಗಿತ್ತು. 1980ರಲ್ಲಿ ಇರಾನ್ ಹಾಗೂ ಇರಾಕ್ ನಡುವೆ ಯುದ್ಧ ನಡೆದಾಗ ಖಮೇನಿ ಹತ್ಯೆಗೆ ಪ್ರಯತ್ನಗಳು ನಡೆದವು. ಆಗಲೇ ಅಯಾತುಲ್ಲಾ ಅಲಿ ಖಮೇನಿ ಬಲಗೈ ಹಾಗೂ ಬಲಕಿವಿ ಕಳೆದುಕೊಂಡರು. ಬಳಿಕ 1989ರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆದ ಮೇಲೆ ಇರಾನ್ ಸಂಪೂರ್ಣವಾಗಿ ಇಸ್ಲಾಂ ಕಡೆ ತಿರುಗಿತು. ಇರಾನ್ನ ಪರಮಾಣು ಹೊಂದಿರೋ ರಾಷ್ಟ್ರ ಮಾಡಬೇಕು ಅನ್ನೋ ಗುರಿ ಹೊಂದಿದ್ದಾರೆ. ಅದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಅವಕಾಶ ಕೊಡ್ತಿಲ್ಲ. ಇರಾನ್ ಅಣ್ವಸ್ತ್ರ ಹೊಂದಿಲ್ಲ, ಪರಮಾಣು ರಾಷ್ಟ್ರವಾಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಿದೆ. ಪರಮಾಣು ತಯಾರಿಸಲು ಮುಂದಾದಾಗೆಲ್ಲ ಇಸ್ರೇಲ್ ದಾಳಿ ನಡೆಸಿ ಹಾಳು ಮಾಡ್ತಿದೆ. ಒಂದು ವೇಳೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಹೊಂದಿದ್ದ ರಾಷ್ಟ್ರವಾದರೆ ತಮಗೆ ಅಸ್ತಿತ್ವಕ್ಕೆ ಕೊಳ್ಳಿ ಬೀಳುತ್ತೆ ಅನ್ನೋದು ಇಸ್ರೇಲ್ಗೆ ಭಯ ಹುಟ್ಟಿಸಿದೆ. ಅಣ್ವಸ್ತ್ರ ತಯಾರಿಸಲು ಬೇಕಾದ 90% ಶುದ್ಧತೆಗೆ ಹತ್ತಿರವಾದ 60% ಶುದ್ಧ ಯುರೇನಿಯಂ ಅನ್ನು ಇರಾನ್ ಸಂಗ್ರಹಿಸಿತ್ತು. ಸದ್ದಿಲ್ಲದೆ ಪರಮಾಣು ತಯಾರಿಕೆಗೆ ಮುಂದಾಗಿತ್ತು.
ಇದು ಇಸ್ರೇಲ್ನ ನಿದ್ದೆಗೆಡಿಸಿತ್ತು. ಹೀಗಾಗಿ ಪರಮಾಣು ಕೇಂದ್ರ ಉಡಿಸ್ ಮಾಡೋದರ ಜೊತೆಗೆ ಖಮೇನಿಯನ್ನು ಮುಗಿಸಬೇಕು ಅಂತ ಇಸ್ರೇಲ್ ಕಾಯ್ತಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರ್ತಿದೆ. ಮೂರನೇ ಮಹಾಯುದ್ಧ ನಡೆಯುವಂತೆ ಕಾಣ್ತಿದೆ. ಇದರ ನಡುವೆ ಇರಾನ್ನ ಮೊದಲ ಸುಪ್ರೀಂ ಲೀಡರ್ಗೆ ಉತ್ತರ ಪ್ರದೇಶದ ಕಿಂಟೂರು ನಂಟು. ಹೀಗಿರುವ ಪರಮೋಚ್ಚ ನಾಯಕನಿಗೆ ಚಿಕ್ಕಬಳ್ಳಾಪುರದ ಅಲಿಪುರ ನಂಟಿರುವುದು ಈಗ ಬೆಳಕಿಗೆ ಬಂದಿದೆ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.